ಎಲ್ರಿಗೂ ನಮಸ್ಕಾರ. ಇವತ್ತು ಜಲಪೂರ್ತಿ ತ್ರಯೋದಶಿ ಅಥವಾ ದಂತೇರಾಸ್ ಅಂತ ಅಂತಾರೆ. ಕೆಲವರು ನಿನ್ನೆನೇ ಆಚರಣೆ ಮಾಡಿದ್ರು, ಇವತ್ತೂ ಆಚರಣೆ ಮಾಡ್ತಾರೆ. ಇವತ್ತಿನ ದಿನ ಒಂದು ಪಾತ್ರೆಯಲ್ಲಿ ನೀರು ತುಂಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಬೆಳಗ್ಗೆ 5 ಗಂಟೆ 5:15 ಒಳಗಡೆ ನಕ್ಷತ್ರ ಇದ್ದಾಗ ಸ್ನಾನ ಆಗಬೇಕು ಅಂತ. ಇದನ್ನು ಗಂಗಾ ಸ್ನಾನ ಅಂತಾರೆ. ನಾಳೆ ನರಕ ಚತುರ್ದಶಿ ಬೆಳಗ್ಗೆ ಆಗಬೇಕು. ಬರೀ ಸ್ನಾನ ಅಲ್ಲ, ಎಣ್ಣೆ ಸ್ನಾನ ಆಗಬೇಕು. ತಲೆಯಿಂದ ಕಾಲು ತನಕ ಮೈಗೆ ಎಣ್ಣೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡಬೇಕು. ಮತ್ತು ಸಂಜೆನೇ ನಾಳೆ ಲಕ್ಷ್ಮೀ ಪೂಜೆ ಬಂದಿದೆ. ಲಕ್ಷ್ಮೀನ ಅಮೃತೋದ್ಭವೆ ಅಂತ ಕರಿತೀವಿ. ಅಮೃತ ಬರುತ್ತೆ ಇವತ್ತು ಧನತ್ರಯೋದಶಿ ದಿವಸ. ಧನ್ವಂತರಿ ಅಮೃತ ಕಳಶ ತೊಗೊಂಡು ಬಂದ ಮೇಲೆ ಲಕ್ಷ್ಮಿ ಉದ್ಭವ ಆಗ್ತಾಳೆ ನಾಳೆ ಸಂಜೆ. ಸೊ ಲಕ್ಷ್ಮೀ ಪೂಜೆ ನಾಳೆ. ಆಮೇಲೆ ಮಂಗಳವಾರ ಬೆಳಗ್ಗೆನೂ ಅಮಾವಾಸ್ಯೆ ಪೂಜೆ ಇದೆ. ಲಕ್ಷ್ಮೀ ಪೂಜೆ ನಾಳೆ ಸೋಮವಾರ ಸಾಯಂಕಾಲನೇ ಬರುತ್ತೆ. ಮತ್ತು ಬುಧವಾರ ದಿವಸ ಬಲಿಪಾಡ್ಯಮಿ ಅಂತ. ಇದೆಲ್ಲನೂ ಹಬ್ಬಗಳ ಸಾಲು. ಈ ದೀಪಗಳ ಹಬ್ಬ ಏನು ಅಂದರೆ, ದೀಪಾವಳಿ ಅಂದರೆ ನಕ್ಷತ್ರ ಬತ್ತಿಗಳಿಂದ ದೀಪಗಳ ಹಚ್ಚೋದು, ಮನೆ ಹೊರಗಡೆ ಎಲ್ಲ ದೀಪ ಹಚ್ಚೋದು. ಕಾರ್ತಿಕ ಮಾಸ ಅಂತ. ಇವಾಗ ಕಾರ್ತಿಕ ಮಾಸದಲ್ಲಿ ಏನು ಅಂದರೆ ಕತ್ಲೆ ಇರೋವಂಥ ಮಾಸ ಇದು. ಅದಕ್ಕೆ ಮನೆ ಸುತ್ತಮುತ್ತ ಮೇಲೆ ಕೆಳಗೆಲ್ಲ ದೀಪ ಹಚ್ಚಿ ಆಚರಣೆ ಮಾಡೋದು. ನಾಳೆ ಬೆಳಗ್ಗೆ ಗಂಗಾ ಸ್ನಾನ ಮಾಡಿ ಮತ್ತು ಲಕ್ಷ್ಮೀ ಪೂಜೆ, ಕೃಷ್ಣನ ಪೂಜೆ, ಶಿವನ ಪೂಜೆ ಎಲ್ಲ ಮಾಡಿ ಕತ್ತಲಿಂದ ಬೆಳಕೆಡೆಗೆ ಹೋಗುವ ಹಬ್ಬ. ತಮಸೋಮ ಜ್ಯೋತಿರ್ಗಮಯ. ದೀಪಾವಳಿ ಹಬ್ಬದ ಶುಭಾಶಯ.